ಮಳೆಗಾಗಿ ಆಕಾಶದತ್ತ ಕಣ್ಣಿಟ್ಟು ಕುಳಿತ ರೈತರು. ಮುಂಗಾರು ವಿಳಂಬ, ಅನ್ನದಾತರಲ್ಲಿ ಹೆಚ್ಚಿದ ಆತಂಕ. ಒಂದು ಮಳೆಯ ಹನಿಗಾಗಿ ಕಾಯುತ್ತಿರುವ ಹೊಲಗಳು. ಬಿತ್ತನೆ ಸಿದ್ಧ, ಆದರೆ ಮಳೆಯ ಸುಳಿವಿಲ್ಲ. ಮೋಡಗಳಿಗಾಗಿ ದಿನ ಎಣಿಸುತ್ತಿರುವ ರೈತರು. ಮಳೆ ಇಲ್ಲದೆ ಕೃಷಿ ಚಟುವಟಿಕೆಗಳಿಗೆ ಬ್ರೇಕ್. ಬರದ ಭೀತಿಯಲ್ಲಿ ರೈತರ ಬದುಕು. ಹೊಲ ಸಿದ್ಧ, ಬೀಜ ಸಿದ್ಧ, ಮಳೆಯೇ ಬಾಕಿ. ಮಳೆಯ ನಿರೀಕ್ಷೆಯಲ್ಲಿ ಚಿಂತೆಗೆ ಒಳಗಾದ ಕೃಷಿಕರು. ಆಕಾಶ ಮೋಸ ಮಾಡಿದರೆ ರೈತರ ಬದುಕೆ ಸಂಕಷ್ಟ. ಮಳೆ ಕೈಕೊಟ್ಟರೆ ಕೃಷಿಗೆ ಭಾರಿ ಹೊಡೆತ. ಮುಂಗಾರು ತಡ, ರೈತರ ಕನಸುಗಳಿಗೆ ತಾತ್ಕಾಲಿಕ ಬ್ರೇಕ್. ಬತ್ತಿದ ಭೂಮಿ, ತುಂಬಿದ ಚಿಂತೆ. ಮಳೆಗಾಗಿ ಪ್ರಾರ್ಥನೆಯಲ್ಲಿ ತೊಡಗಿದ ಗ್ರಾಮೀಣರು. ಅನ್ನದಾತನ ಕಣ್ಣಲ್ಲಿ ಮಳೆಯ ಕನಸು. ಮಳೆಯ ಕೊರತೆಯಿಂದ ಕೃಷಿ ಚಟುವಟಿಕೆ ಕುಂಠಿತ. ಹವಾಮಾನ ವೈಪರೀತ್ಯದಿಂದ ರೈತರಲ್ಲಿ ಆತಂಕ. ಮೋಡಗಳು ಬರುತ್ತಿವೆ, ಆದರೆ ಮಳೆ ಮಾತ್ರ ಇಲ್ಲ. ಮಳೆ ಬಾರದಿದ್ದರೆ ಬೆಳೆ ಹೇಗೆ? ರೈತರ ಪ್ರಶ್ನೆ. ಕೃಷಿಯ ಭವಿಷ್ಯ ಮಳೆಯ ಕೈಯಲ್ಲಿ. ಮಳೆಯ ನಿರೀಕ್ಷೆ ಮುಂದುವರಿಕೆ. ಮಳೆಯ ನಿರೀಕ್ಷೆಯಲ್ಲಿ ಹೊಲಗಳಲ್ಲಿ ನಿಶ್ಶಬ್ದ. ಒಂದು ಉತ್ತಮ ಮಳೆಯ ನಿರೀಕ್ಷೆಯಲ್ಲಿ ಅನ್ನದಾತರು. ನಮಸ್ಕಾರ ಸ್ನೇಹಿತರೆ. ರಾಜ್ಯದ ಹಲವೆಡೆ ಮುಂಗಾರು ಮಳೆ ತಡವಾಗಿರುವುದು ರೈತರಲ್ಲಿ ಭಾರಿ ಆತಂಕ ಸೃಷ್ಟಿಸಿದೆ. ಹೊಲಗಳನ್ನು ಸಿದ್ಧಪಡಿಸಿ, ಬೀಜ ಖರೀದಿಸಿ, ಬಿತ್ತನೆಗೆ ಸಕಲ ಸಿದ್ಧತೆ ಮಾಡಿಕೊಂಡಿರುವ ರೈತರು ಈಗ ಆಕಾಶದತ್ತ ಕಣ್ಣಿಟ್ಟು ಕುಳಿತಿದ್ದಾರೆ. ಪ್ರತಿ ವರ್ಷ ಜೂನ್ ತಿಂಗಳ ಆರಂಭದಲ್ಲೇ ಉತ್ತಮ ಮಳೆಯಾಗುತ್ತಿತ್ತು. ಆದರೆ ಈ ಬಾರಿ ಮಳೆ ಕೈಕೊಟ್ಟಿದ್ದು ಕೃಷಿ ಚಟುವಟಿಕೆಗಳು ಸಂಪೂರ್ಣವಾಗಿ ಕುಂಠಿತಗೊಂಡಿವೆ. ಒಂದು ಮಳೆಯ ಹನಿಗಾಗಿ ರೈತರು ದಿನ ಎಣಿಸುವಂತಾಗಿದೆ. ಅನ್ನದಾತರು ಈಗಾಗಲೇ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಬೀಜ, ಗೊಬ್ಬರ ಹಾಗೂ ಕೃಷಿ ಸಾಮಗ್ರಿಗಳನ್ನು ಖರೀದಿಸಿದ್ದಾರೆ. ಆದರೆ ಮಳೆಯ ಕೊರತೆಯಿಂದ ಬಿತ್ತನೆ ಆರಂಭಿಸಲು ಸಾಧ್ಯವಾಗುತ್ತಿಲ್ಲ. ಇದರಿಂದ ಆರ್ಥಿಕ ಸಂಕಷ್ಟದ ಭೀತಿ ಹೆಚ್ಚಾಗಿದೆ. ಇನ್ನು ಕೆಲವೆಡೆ ರೈತರು ಮೊದಲ ಮಳೆಯ ನಿರೀಕ್ಷೆಯಲ್ಲಿ ಹೊಲಗಳನ್ನು ಉಳುಮೆ ಮಾಡಿ ಸಿದ್ಧಪಡಿಸಿದ್ದಾರೆ. ಆದರೆ ಮೋಡಗಳು ಕಾಣಿಸಿಕೊಂಡರೂ ಮಳೆ ಸುರಿಯದ ಕಾರಣ ನಿರಾಸೆ ಮತ್ತಷ್ಟು ಹೆಚ್ಚುತ್ತಿದೆ. ಹವಾಮಾನ ಇಲಾಖೆ ಮುಂದಿನ ಕೆಲ ದಿನಗಳಲ್ಲಿ ಮಳೆಯಾಗುವ ಸಾಧ್ಯತೆಯಿದೆ ಎಂದು ತಿಳಿಸಿದರೂ ನೆಲದ ಮಟ್ಟದಲ್ಲಿ ರೈತರು ಇನ್ನೂ ಚಿಂತೆಯಲ್ಲೇ ಇದ್ದಾರೆ. ಯಾಕೆಂದರೆ ಪ್ರತಿದಿನದ ವಿಳಂಬ ಬೆಳೆ ಇಳುವರಿಯ ಮೇಲೂ ಪರಿಣಾಮ ಬೀರುವ ಸಾಧ್ಯತೆಯಿದೆ. ಕೃಷಿ ತಜ್ಞರ ಪ್ರಕಾರ ಮುಂಗಾರು ಇನ್ನಷ್ಟು ವಿಳಂಬವಾದರೆ ಬಿತ್ತನೆ ವೇಳಾಪಟ್ಟಿಯಲ್ಲಿ ಬದಲಾವಣೆ ಮಾಡಬೇಕಾಗಬಹುದು. ಕೆಲವು ಪ್ರದೇಶಗಳಲ್ಲಿ ಪರ್ಯಾಯ ಬೆಳೆಗಳತ್ತ ಮುಖ ಮಾಡುವ ಪರಿಸ್ಥಿತಿಯೂ ಎದುರಾಗಬಹುದು. ಮಳೆ ಇಲ್ಲದ ಕಾರಣ ಜಲಾಶಯಗಳು ಹಾಗೂ ಕೆರೆಗಳಲ್ಲಿ ನೀರಿನ ಮಟ್ಟವೂ ಕಡಿಮೆಯಾಗಿದೆ. ಪಶುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯೂ ತಲೆದೋರುವ ಆತಂಕ ವ್ಯಕ್ತವಾಗಿದೆ. ಇತ್ತ ರೈತರು ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮಳೆಯಿಗಾಗಿ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ಈ ವಾರವಾದರೂ ಮಳೆ ಬರಲಿ ಎಂಬ ಆಶಾಭಾವನೆ ಮಾತ್ರ ಉಳಿದಿದೆ. ಸ್ನೇಹಿತರೆ, ದೇಶದ ಬೆನ್ನೆಲುಬಾದ ರೈತರು ಇಂದು ಮಳೆಯ ನಿರೀಕ್ಷೆಯಲ್ಲಿ ಸಂಕಷ್ಟ ಎದುರಿಸುತ್ತಿದ್ದಾರೆ. ಮುಂಗಾರು ಶೀಘ್ರವಾಗಿ ಚುರುಕುಗೊಂಡು ಉತ್ತಮ ಮಳೆಯಾದರೆ ಮಾತ್ರ ರೈತರ ಮುಖದಲ್ಲಿ ಮತ್ತೆ ನಗು ಮೂಡಲಿದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಿಮ್ಮ ಪ್ರದೇಶದಲ್ಲಿ ಮಳೆಯ ಪರಿಸ್ಥಿತಿ ಹೇಗಿದೆ? ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.